ಲಂಡನ್ ಭಾಳ ಸಾಂಸ್ಕೃತಿಕ ನಗರ, ಬಹಳ ಜನ ಬಂದು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಆ ಸಾಂಸ್ಕೃತಿಕ ನಗರದಲ್ಲಿ ಅವರು ಭಾಳ ಮುಕ್ತವಾಗಿ ಸಾಹಿತ್ಯ ರಚನೆ ಮಾಡಿಕೊಂಡು ಅಲ್ಲೇ ಕೂಡ ಅವರು ರೆಸಿಡೆನ್ಸ್, ಅಲ್ಲೇ ವಾಸನೂ ಕೂಡ ಇದ್ದಾರೆ. ನನಗೆ ಅಲ್ಲಿ ಒಬ್ಬ ಭಾಳ ವಿಶ್ವಾಸದಿಂದ ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಂಥ ಒಬ್ಬ ಹೆಣ್ಮಗಳು ಬಂದು ಕೇಳಿದ್ಲು, ನಿಮ್ಮ ದೇಶದಲ್ಲಿ ತುಂಬ ಮುಸ್ಲಿಮರಿಗೆ ತುಂಬ ಸಮಸ್ಯೆ ಇದೆಯಲ್ಲ, ನೀನೇನಾದರೂ ಅಸೈಲಮ್ ಕೇಳಿದ್ರೆ ನಾನು ನಿನಗೆ ಇಲ್ಲಿ ಒದಗಿಸ್ಕೊಡ್ತೀನಿ ಅಂತ ಕೇಳಿದ್ರು. ನಾನು ಕೈ ಮುಗಿದ್ಬಿಟ್ಟೆ, ಬೇಡ ಕಣವ, ಅಲ್ಲೇ ನಾವು ಗುದ್ದಾಡ್ಕೊಂಡು ಬದುಕ್ತೀವಿ, ಅದು ಬಿಟ್ಟು ನನಗೆ ಇಲ್ಲಿ ಬರೋ ಅಗತ್ಯ ಇಲ್ಲ, ನನಗೆ ನಾನು ಅಲ್ಲೇ ಇರ್ತೀನಿ, ಚೆನ್ನಾಗಿದ್ದೀನಿ. ಯಾರು ಹೇಳಿದ್ದು ನಿನಗೆ ಅಂದೆ. ಯಾರು ಹೇಳಿದ್ದು ಈ ವಿಷಯ ಎಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಅವಳನ್ನೇ ನಾನು ಕೇಳಿ ಬಂದೆ. ಹೀಗೆ ಅವರು ಬಂದು ಈ ಥರ ಇದು ಮಾಡಿ ನಮ್ಮೆಲ್ಲರ ಮಾತುಗಳನ್ನ ಕೇಳ್ತಾರೆ. ಬಹುಶಃ ಇಷ್ಟು ಜನ ಇರ್ತಾರೆ, ನನ್ನ ಹತ್ರ ಫೋಟೋಗ್ರಾಫ್ಸ್ ಎಲ್ಲ ಇದೆ. ಎಲ್ಲ ಹೋಗ್ಬಿಟ್ಟು ಕ್ಯೂ ನಿಂತ್ಬಿಟ್ರು 2 ಲೈನಲ್ಲಿ. ಮತ್ತು ಏಕೆ ನಮಗೆ ಅನುಭವ ಇಲ್ವಲ್ಲ, ಇದೇನಾಗ್ತಾ ಇದೆ ಅಂದರೆ ಅವರೆಲ್ಲ ಬುಕ್ ಸೈನಿಗೆ ನಿಂತಿರೋರು. ಹೋಗ್ಬಿಟ್ಟು ಒಂದೊಂದು ಪುಸ್ತಕ ತಗೊಂಡ್ಬಿಡೋದು, ಹಾರ್ಟ್ ಲ್ಯಾಂಪ್ದು ಎಲ್ಲ ಉದ್ದಕ್ಕೂ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ನೋಡಿದರೆ 200-300 ಜನ ಅಂತಿದ್ದಾರೆ. ನನಗೆ ದಗ್ಗನ್ ಇಷ್ಟು ಪುಸ್ತಕಗಳನ್ನ ಸೈನ್ ಮಾಡಬೇಕು ಅಂದರೆ ಎಷ್ಟು ಗಂಟೆ ಆಗುತ್ತೆ, ಕೈ ನೋವು ಬರೋದಿಲ್ವ ಅಂತ. ಆದರೂ ಕೂಡ ಖುಷಿ ಆಯಿತು, ನೋಡಿ ಸಂತೋಷ ಆಯಿತು. ಅವರೆಲ್ಲರಿಗೂ ಸೈನ್ ಮಾಡಿದೆ ನಾನು. ಮತ್ತು ಪ್ರತಿ ಪುಸ್ತಕದಲ್ಲೂ ಕೂಡ ಕನ್ನಡದಲ್ಲೇ ಸೈನ್ ಮಾಡಿದ್ದೀನಿ ನಾನು.